ಲಕ್ಷ್ಮೀ ವಿಚಾರ ಧನಲಕ್ಷ್ಮಿ ವಿಚಾರ ತಾಯಿ. ಗೌಡ, ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟಕಟ ಅಂತ ನುಡಿತಾ ಇದೆ. ನಿಜ ಅಂದ್ರೆ ನಿಜಾನು, ಸುಳ್ಳು ಅಂದ್ರೆ ಸುಳ್ಳು, ಸುಳ್ಳು ತಟ್ಪಟ ಬೇಡ ಬುಡಬಡಿಕೆ ರಾಮಣ್ಣಂತವ. ನನ್ನೂರು ದೂರ ಅಲ್ಲ, ದೇಶ ಅಲ್ಲ, ಕಡಪಾದ ಕಲ್ಲೂರು, ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಒಟ್ಟು, ಒಂದು ಚೆಟ್ಟು, ಒಂದು ಯಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ ಪಿಸಾಚಿ ಇದ್ರೆ ಒಂದು ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರಿಗೆ ಕಳ್ಸಿಕೊಟ್ಬಿಡು. ನಿಮ್ಮ ಮನೆ ಮುಂದಕ್ಕೆ ಬಂದು ನಾನೇ ಕಂಟಕವನ್ನ ಕಳ್ಕೊಟ್ಬಿಡ್ತೀನಿ. ಅರ್ಥವಾಯ್ತಾ? ಹೋದ ವರ್ಷದಿಂದ ನಾನು ಹಣೆ ಬರ ಅಂದ್ರೆ ಟೈಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದ್ದಾಗೋಯ್ತು. ನೀನ್ ಇಟ್ಟೆಜ್ಜೆ ಹಿಂದಕ್ಕಾಗೋಯ್ತು, ತೊಟ್ಟುಬಟ್ಟೆ ಚಿಂದಿ ಆಗೋಯ್ತು, ಸೊಪ್ಸೋದಂಗೆ ಸೌದೋಗ್ಬಿಟ್ಟೆ ಪಾಪ. ನಡೀತಾ ಇದನ್ನು ನಿಂತೋಗ್ಬಿಟ್ಟೆ, ನಿಂತಿದ್ದನು ಕುಂತೋಗ್ಬಿಟ್ಟೆ, ಕುಂತಿದ್ದನು ಕುಸ್ತೋಗ್ಬಿಟ್ಟೆ, ಕುಸ್ತಿದ್ದನು ಮಲಗೋಗ್ಬಿಟ್ಟೆ. ಅಲೋಪ ಗೌಡ, ಒಂದು ಹಣ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಒಂದು ಗದ್ದೆ ತೆಗಿಬೇಕು, ಮುದ್ದು ಪೋರಿ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಬೇಕು, ತಂದೆ ಅಂತೆ ಬದುಕಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿತ್ತು. ಆದ್ರೆ ನಾನು ಅವಾಗಲೇ ಹೇಳದ್ನಲ್ಲಪ್ಪ, ನೀನು ಹಣೆ ಬರ ಅಂದ್ರೆ ಟೈಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದ್ದಾಗೋಯ್ತು, ಸೊಪ್ಸೋದಂಗೆ ಸೌದೋಗ್ಬಿಟ್ಟೆ ಪಾಪ. ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದ, ಬಹಳ ದೊಡ್ಡ ಮನುಷ್ಯ ನಿಮ್ಮಪ್ಪ, ಬಹಳ ದೊಡ್ಡ ಮನುಷ್ಯ. ನಾನ್ ಮಾಡೋದು ನನಗೆ ಸಾಕ್ಷಿ, ನೀನ್ ಮಾಡೋದು ನಿನಗೆ ಸಾಕ್ಷಿ, ನೀಡದಕ್ಕೆ ನಿಜವೇ ಸಾಕ್ಷಿ, ತೋಡಕ್ಕೆ ಜಲವೇ ಸಾಕ್ಷಿ. ಬಹಳ ದೊಡ್ಡ ಮನುಷ್ಯ ನಿಮ್ಮಪ್ಪ. ಒಂದು ಊದ್ ಕಟ್ಟಿ ಕೊಟ್ರೆ ಊರಿಗೆ ಬೆಂಕಿ ಆಗ್ತದೆ ನಿಮ್ಮಪ್ಪ. ನಿನ್ ಹೆಸರೇನಪ್ಪ ಗೌಡ? ಮಾದೇಗೌಡನ ಹೆಸರಿಗೆ ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಷು, ಮಕರ, ಕುಂಭ, ಮೀನ. ಮಾದೇಗೌಡನ ಹೆಸರಿಗೆ ಮಾಡಿದ ಕೆಲಸ ಎಲ್ಲ ಕೈ ಹಿಡಿತದೆ. ಕೇಳಪ್ಪ ಗೌಡ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯ ಗೌಡ? ಮಂಗಳವಾರ ದಿವಸ ಮಕಚೋರ ಮಾಡಬೇಡ, ಬುಧವಾರ ದಿವಸ ಹೊಸಬಟ್ಟೆ ತೊಡಬೇಡ, ಬೇಸ್ತವಾರ ದಿವಸ ಬಡಲಾಗಿ ಪ್ರಯಾಣ ಹೋಗ್ಬೇಡ. ಅರ್ಥವಾಯ್ತಾ? ಬಹಳ ದೊಡ್ಡ ಮನುಷ್ಯನ ಮಗ ನೀನು, ಬಹಳ ದೊಡ್ಡ ಮನುಷ್ಯನ ಮಗ. ನಿನಗೆ ಆಗದೇ ಇರುವಂತ ಒಂದು ಮೀಸಿ ಕೊನೆ ಅಂದ್ರೆ ಒಂದು ಗಂಡಸು ಜಾತಿ ಈ ಊರಲ್ಲಿ ನೀನು ಎದುರು ಬಿದ್ದದೆ. ನಿಜ ಅಂದ್ರೆ ನಿಜಾನು, ಸುಳ್ಳು ಅಂದ್ರೆ ಸುಳ್ಳು ತಟಪಟ ಬುಡಬಡಿಕೆ ರಾಮಣ್ಣಂತವ. ನಿನ್ನ ಹಣ ಕೇಳದಿಲ್ಲ, ಆಸ್ತಿ ಕೇಳದಿಲ್ಲ, ಒಡವೆ ಕೇಳದಿಲ್ಲ, ಬಂಗಾರ ಕೇಳದಿಲ್ಲ, ವಜ್ರ ಕೇಳದಿಲ್ಲ, ವೈಢೂರ್ಯ ಕೇಳದಿಲ್ಲ. 3 ತಲ ಬೆಳ್ಳಿ, 3 ತಲ ಬಂಗಾರ, 3 ತಲ ಕಬ್ಬಣ ತಂದ್ಕೊಟ್ಬಿಡು. ಒಂದು ಗಟ್ಟಿ ಯಂತ್ರ ಮಾಡಿ ನನ್ನ ಬಲಗೆ ರಟ್ಟೆ ಕಟ್ಕೊಟ್ಬಿಡ್ತೀನಿ. 3 ತಲ ಬೆಳ್ಳಿ, 3 ತಲ ಬಂಗಾರ, 3 ತಲ ಕಬ್ಬಣ ಅಂತಂದ್ರೆ ಎದೆ ಬಿಡ್ಕೊಂಡು ಸಾಯಪಡಪ್ಪ ಗೌಡ. 3 ತಲ ಬೆಳ್ಳಿ ಅಂತಂದ್ರೆ 3 ಬೆಳ್ಳುಳ್ಳಿ, 3 ತಲ ಬಂಗಾರ ಅಂತಂದ್ರೆ 3 ಹರ್ಷಣದ ಕೊನೆ, 3 ತಲ ಕಬ್ಬಣ ಅಂತಂದ್ರೆ 3 ತುಂಡು ಹಿಜ್ಜಲು ತಂದ್ಕೊಟ್ಬಿಡು. ನಿನ್ನ ಬಲಗೆ ರಟ್ಟೆಗೆ ಒಂದು ಗಟ್ಟಿ ಯಂತ್ರ ಮಾಡಿ ಕಟ್ಕೊಟ್ಬಿಡ್ತೀನಿ. ಮುಂದಿನ ಅಮಾವಾಸ್ಯೆ ಬರೋಷ್ಟಲ್ಲಿ ಬಕ್ಕರ ನನ್ನ ಮಗ ನಿನ್ನ ವೈರಿ ಮಠ ಮಧ್ಯಾಹ್ನ ಮಠ ಮಂಗಳವಾರ ನಿನ್ನ ಮನೆ ಮುಂದೆ ರಕ್ತ ಕರ್ಕ ಸಾಯಿಲ್ಲ ಅಂತಂದ್ರೆ ಈ ಬುಡಬುಡಿಕೆ ರಾಮಣ್ಣನ ಮಾತು ಏನಾಯ್ತು ಅಂತ ಕೇಳಿ, ಮುಂದಿನ ಸಲ ಈ ಊರಿಗೆ ಬಂದಾಗ ಒಂದು ಕುರಿಯೋ, ಒಂದು ಕೋಳಿಯೋ, ಒಂದು ಆಡೋ, ಎಮ್ಮೆ, ಒಂದು 100 ರೂಪಾಯಿ, ಒಂದು ಫಲ, ಬತ್ವೋ, ರಾಗಿಯೋ, ಜೋಳನ ತಂದ್ಕೊಟ್ಬಿಡು. ಇಲ್ಲ ಅಂತಂದ್ರೆ ಬಕ್ಕರನ ಮಗ ನನ್ನ ಮನೆ ಅಂಗಳ ತುಳಿಬೇಡ ಅಂತ ಬೈತ್ ಕಳಿಸ್ಬಿಡು. ಗೌಡ, ಜನಕ್ಕೆ ಜನ ಸೇರಿದ್ರೆ ಜಾತ್ರೆ ಆಯ್ತು, ಮನಕ್ಕೆ ಮನ ಸೇರಿದ್ರೆ ಮಾತಾಯ್ತು. ನಿನ್ನಂತ ಜಮೀನ್ದಾರ್ ಮಗನ್ಗೆ ಕೂಡಿದ್ರು ಒಂದು ಕಣಜ, ಕಳೆದ್ರು ಒಂದು ಕಚ್ಚೆ ಪೌಡೆ. ಅರ್ಥವಾಯ್ತಾ? ಮನೆಯಲ್ಲಿ ಯಾರು ಮುತ್ತೈದೆ ಲಕ್ಷ್ಮೀರಿದ್ರೆ ಕೂಗು. ನಾನೇನು ನಿನ್ನ ಮುತ್ತು, ರತ್ನ, ವಜ್ರ, ವೈಢೂರ್ಯಗಳನ್ನ ಕೇಳಿಲ್ಲ, ರಾಶಿ ಸಂಪತ್ತನ್ನ ಕೇಳಿಲ್ಲ. ಒಂದು ಜೋಡಿ ಮರದಲ್ಲಿ ಒಂದಿಷ್ಟು ರಾಗಿಯೋ, ಭತ್ತನೋ, ಜೋಳನೋ ತಂದ್ಕೊಟ್ಬಿಡು. ಹಂಗೆ ನೀನು ಹಳೆ ಶರ್ಟೋ, ಪ್ಯಾಂಟೋ, ಕೋಟೋ ಇದ್ರೆ ಕೊಟ್ಬಿಡು. ನಿನ್ನ ಹೆಸರು ಊರು ಮೆರವಣಿಗೆ ಮಾಡ್ಬಿಡ್ತೀನಿ ಗೌಡ.